ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಈ ಕ್ಷಣ ನಿನ್ನ ಅಂತ್ಯ ಖಚಿತ. ಇದೇ ಹಂಗೆ ಹಾಕಿದ್ಯೇನೋ? ನಿನ್ ಜೊತೆನಾ? ನಾನಾ? ಹೋಗ್ಲಿ ಬಿಡು ಬಾ ಹೋಗೋಣ ಬಾ. ಶ್ರೀಚಕ್ರ ನಂದು ನಂದು ಸಿಕ್ತು ಸಿಕ್ತು. ನೀನು ಏನೇ ಹೇಳು ಜಾಜಿ, ನಿಮ್ಮ ಅಪ್ಪಂಗೆ ಹಾಗಲ್ಲ ಅನ್ಬಾರ್ದಾಗಿತ್ತು. ಅವ್ರು ಎಷ್ಟು ಬೇಜಾರು ಮಾಡ್ಕೊಂಡ್ರು ಏನೋ. ಮತ್ತೆ ಅವ್ರು ನಿನಗೆ ಏನ್ ಬೇಕಾದ್ರೂ ಅನ್ಬೋದಾ? ನನ್ ಗಂಡನ್ಗೆ ಯಾರಾದ್ರೂ ನನ್ ಮುಂದೆನೆ ಅಂದ್ರೆ ನನಗ್ ಬೇಜಾರಾಗಲ್ವಾ? ಎಷ್ಟಾದ್ರೂ ನಿಮ್ಮ ಅಪ್ಪ ಅಲ್ವಾ, ಅವ್ರಿಗೆ ನಿನ್ನ ಪ್ರೀತಿ ಇರಲ್ವಾ? ಆದ್ರೆ ನನ್ಗೂ ನಿನ್ ಮೇಲೆ ಪ್ರೀತಿ ಇದೆ ಅಲ್ವಾ? ನಿಮ್ಮಪ್ಪಂಗೆ ನೀನು ಅಂದ್ರೆ ಪ್ರಾಣ ಕಣೆ. ಸುಂದ್ರಿ ಇದ್ದಾಗ್ಲೂ ಅಷ್ಟೇ, ಮಗಳು ಅಂದ್ರೆ ಅಷ್ಟು ಒದ್ದಾಡೋರು. ಹ್ಞೂ ಕಣೋ, ಈಗ ತಪ್ಪು ಮಾಡ್ದೆ ಅನ್ನಿಸ್ತಿದೆ. ಪಾಪ ಅಲ್ವಾ ಅಪ್ಪ. ಸಂಜೆ ಮೇಲೆ ಹೊರಗೆ ಹೋಗ್ಬೇಡ ಅಂತ ಹೇಳಿದ್ರು. ನೀನ್ ಕರ್ದೆ ಅಂತ ಅಪ್ಪನ ಮಾತು ಮೀರಿ ನಿನ್ ಜೊತೆ ಬಂದ್ಬಿಟ್ಟೆ. ಅಲ್ಲ, ನಾನು ನೋಡ್ತಾನೆ ಇದ್ದೀನಿ. ನಾನು ಕರೆದೆ, ನಾನು ಆಚೆ ಕರ್ಕೊಂಡು ಹೋದೆ ಅಂತಿದ್ಯಲ್ಲ. ನಾನು ಯಾವಾಗಲೇ ಆಚೆ ಕರ್ಕೊಂಡು ಹೋದೆ? ಸಂಜೆನಾ? ಹ್ಞೂ. ನಾನು ಮನೆಗೆ ಬರ್ತಾ ಇರೋದೇ ಇವತ್ತು. ನಾನು ಯಾವಾಗಲೇ ಆಚೆ ಕರೆದೆ? ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯೇನೋ? ಏನೇನೋ ಮಾತಾಡ್ತಿದ್ಯಲ್ಲೋ ಬಂಗಾರಿ. ಹೌದು ಕಣೆ, ನನ್ನ ಅಪರ್ಸ್ಕೊಂಡು ಹೋಗಿದ್ರು. ನಾನೇ ಈಗ ತಪ್ಸ್ಕೊ ಬಂದೆ. ಆಹಾ, ಚೆನ್ನಾಗಿ ಕತೆ ಹೇಳ್ತ್ಯಾ ಕಣೋ. ಸರಿಯಾಗಿ ಸುಳ್ಳು ಹೇಳೋದಿಕ್ ಬರಲ್ಲ ನಿನ್ಗೆ. ಜಾಜಿ, ನೀವಿಬ್ರು ಸುರಕ್ಷಿತವಾಗಿ ಬಂದ್ರೆ ದೇವರಿಗೆ ತುಪ್ಪದ ದೀಪ ಹೊತ್ತಿಸ್ತೀನಿ ಅಂತ ಅನ್ಕೊಂಡಿದ್ದೆ. ಬಾಮ್ಮ, ದೇವ್ರ ಮುಂದೆ ದೀಪ ಹೊತ್ಸು ಬಾ. ಅಪ್ಪ, ನನ್ನ ಕ್ಷಮಿಸ್ಬಿಡಿ ಅಪ್ಪ. ಆಗ್ಲೇ ನೀವು ಬಂಗಾರಿ ಮೇಲೆ ಕೈ ಮಾಡಿದ್ದಕ್ಕೆ ನೀವು ಬಾಯಿಗೆ ಬಂದಾಗ ಅಂದ್ಬಿಟ್ಟೆ. ಸಿಟ್ಟಿನ ಬರ್ದಲ್ಲಿ ಏನೇನೋ ಮಾತಾಡ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಪ್ಪ. ಅಯ್ಯೋ, ನೀನ್ ಯಾಕಮ್ಮ ಕ್ಷಮೆ ಕೇಳ್ತೀಯ? ಮಕ್ಕಳು ಎದೆಗೆ ಓದಿತಾರೆ ಅಂತ ಮಕ್ಕಳನ್ನೇ ಬೇಡ ಅಂತಾರ ತಂದೆ ತಾಯಂದ್ರು. ನೀನು ಆಡಿದ ಮಾತನ್ನ ಆಗ್ಲೇ ಮರ್ತೆ ನಾನು. ನಡಿ, ಮೊದಲು ದೀಪ ಹೊತ್ಸು. ಬಾಜಾಜಿ, ಕ್ಷಮಿಸು ತಾಯಿ. ಪರಿಣಾಮಗಳ ಬಗ್ಗೆ ಮುಂದಾಲೋಚನೆ ಮಾಡಿದೆ. ಕುರೂಪಿನ ಆವಾಹನೆ ಮಾಡಿದ ನನ್ನ ಮಂದ ದೃಷ್ಟಿನ ಕ್ಷಮಿಸು. ಅವನ ಅಟ್ಟಹಾಸ ಮಿತಿ ಮೀರಿದಾಗ ನನ್ನ ಶಕ್ತಿ ಕ್ಷಯ ಮಾಡಿ ಆದ್ರೂ ಅವನನ್ನ ಬಂಧಿಸೋ ಅನಿವಾರ್ಯತೆ ಸೃಷ್ಟಿಯಾಯಿತು. ಹಾಗೆ ಬಂಧಿಸದೆ ಹೋಗಿದ್ದಿದ್ರೆ ಅವನು ಜಾಜಿಗೇನಾದ್ರೂ ಅಪಾಯ ಮಾಡಿಬಿಡ್ತಿದ್ದ. ಜಾಜಿಗೇನಾದ್ರೂ ಆಗ್ಬಿಟ್ರೆ ಶ್ರೀಚಕ್ರದ ನಮ್ಮ ಕನಸು ನುಚ್ಚು ನೂರು ಆಗ್ಬಿಡುತ್ತೆ. ಅದಕ್ಕೆ ಅವನನ್ನ ಬಂಧಿಸಿದ್ದೀನಿ. ನಿನ್ನ ಪಾದದಡಿ ಹೂತಿದ್ದೀನಿ. ನನ್ನ ತಪ್ಪುಗಳನ್ನ ಮನ್ನಿಸಿ ಕುರುಬಿ ಭೂಮಿಗೆ ಬರ್ದಿರೋ ಹಾಗೆ ನೋಡ್ಕೊಳ್ಳೋ ಭಾರ ನಿಂದು ತಾಯಿ.
ಏನಿದು ತಾಯಿ? ಕ್ಷಮೆ ಕೇಳಿದ ಭಕ್ತನ ತಲೆ ತೆಗೆಯೋ ಹುನ್ನಾರ, ಬೆಂಕಿಯ ಜ್ವಾಲೆ ಉಗುಳಿ ಈ ಕಾಲ ರುದ್ರ ಸಿದ್ದೇಶ್ವರ ಕಡ್ಕಿಗೆ ಬಿಸಿ ಮುಟ್ಸೋದಕ್ಕೆ ಹೊರಟಿದ್ಯಾ? ಯಾಕೆ ನಿನಗಿಷ್ಟು ಕೋಪ? ಹೇಳು ತಾಯಿ, ನಿನ್ನ ಈ ಕೋಪಕ್ಕೆ ಕಾರಣವೇನು? ಮಾತಾಡು. ಹೌದು, ನನ್ನಿಂದ ತಪ್ಪಾಗಿದೆ. ಆ ಕುರುಪಿನ ನಾನು ಆವಾಹನೆ ಮಾಡಬಾರ್ದಾಗಿತ್ತು. ತಪ್ಪಾಗಿರೋದು ನಿಜ ತಾಯಿ, ಅದಕ್ಕೆ ತಾನೇ ಕ್ಷಮೆ ಕೇಳ್ತಾ ಇರೋದು. ಮಾತಾಡು ತಾಯಿ, ಯಾಕೆ ನನ್ನ ಮೇಲೆ ಬೆಂಕಿ ಪ್ರಹಾರ ಮಾಡಿದೆ? ಹೇಳು. ಕುರುಪಿ ಬಂಧನವೇ ನಿನ್ನ ಸಿಟ್ಟಿಗೆ ಕಾರಣವಾಗಿರ್ಬೋದಾ? ನಿನ್ನ ಕೋಪಕ್ಕೆ ನಿರ್ದಿಷ್ಟ ಕಾರಣವೇನು ಅಂತ ನಾನು ತಿಳ್ಕೋಬೇಕು. ತಿಳ್ಕೊಂಡೇ ತಿಳ್ಕೋತೀನಿ. सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरि नारायणी नमोऽस्तु ते नारायणी नमोऽस्तु ते। ಬೆಳಕು ಬೆಳಕು. ಅಷ್ಟೇ ತಾನೇ, ಅದಕ್ಕೆ ಯಾಕೆ ಮುಖ ತಿರುಗಿಸ್ಕೊಂಡು ನಿಂತಿದ್ಯಾ? ಬೆಳಕು ಒಳ್ಳೇದೆ, ಕೆಟ್ಟದ್ದಲ್ಲ. ಇಲ್ಲ, ನನ್ ಕಣ್ತಿತ್ತಿದೆ, ಮೊದ್ಲನ್ನ ಆರಿಸಿ. ಯಾಕೋ ತಿರ್ಕೊಂಡೆ? ಆರತಿ ತಗೊಳ್ಳೋ. ಬೇಡ, ಹತ್ರ ಬರಬೇಡ, ದೂರ ಹೋಗೋ. ಬಂಗಾರಿ, ಆರತಿ ತಗೋ. ಆರ್ತಿ ತಗೊಳ್ಳೋ ಬಂಗಾರಿ. ಬಂಗಾರಿ, ಆರತಿ ತಗೊಂಡು ಪ್ರಮಾಣ ಮಾಡಯ್ಯ. ಯಾಕೆಲ್ಲ ಒಂಥರ ನೋಡ್ತಿದ್ದೀರಾ? ಆಹಾಹಾ. ಏನು ಗೊತ್ತಿಲ್ದವ್ರ ತರ ಹೇಗ್ ಕೇಳ್ತಾನ ನೋಡು. ಅಲ್ಲ ಕಣೋ ಬಂಗಾರಿ, ಇಷ್ಟು ದಿವಸ ವಿಚಿತ್ರವಾಗಿ ಆಡ್ತಾ ಇದ್ದೆ ನೀನು. ಸುನೀತಾ ಒಂದ್ಸರ್ತಿ ಆರತಿ ಕೊಡೋಕೆ ಬಂದ್ರೆ ನೂಕ್ಬಿಟ್ಟೆ. ಈಗ ಆರಾಮಾಗಿ ತಗೋತಾ ಇದೀಯಾ? ಹೌದು ಕಣೋ, ಅಮ್ಮನವ್ರನ್ನ ಕಂಡ್ರೇನೆ ಆಗಲ್ಲ ಅನ್ನೋ ಥರ ಆಡ್ತಿದ್ದೆ. ದೀಪ ಹಚ್ಚಿದ್ರೆ ಕಣ್ಣುರಿ ಅಂತಿದ್ದೆ. ಒಳ್ಳೆ ಮೈ ಮೇಲೆ ದೆವ್ವ ಬಂದವನ ಹಾಗೆ ಆಡ್ತಿದ್ದ. ಅದಕ್ಕೆ ಅಲ್ವಾ ಸುನೀತನ ಜೊತೆ ಜಗಳ ಆಡಿದ್ದು. ನಾನು ಸುನೀತಾ ಅವ್ರ ಜೊತೆ ಜಗಳ ಆಡ್ದ? ಯಾವಾಗ? ನಾನು ಯಾವಾಗಲೂ ಅವ್ರ ಜೊತೆ ಜಗಳನೇ ಆಡಿಲ್ಲ. ಹಾಗಿದ್ರೆ ನಾವೆಲ್ಲ ಹೇಳ್ತಿರೋದು ಸುಳ್ಳ? ಬಂಗಾರಿ, ನೆನಪಿದ್ದು ಹೀಗೆ ಹೇಳ್ತಾ ಇದೆಯೋ ಅಥವಾ ನೆನಪಿಲ್ಲ ಅನ್ನೋ ಥರ ನಾಟಕ ಆಡ್ತಿದ್ಯೋ? ಸತ್ಯವಾಗ್ಲೂ ಇಲ್ಲ, ನಂಗೇನು ನೆನಪಾಗ್ತಾ ಇಲ್ಲ. ಅವತ್ತು ನಿನಗೂ ಸುನೀತಂಗೂ ಮಾರಾಮಾರಿಯಾಗಿದ್ದು
ನಿನ್ನ ಕಣ್ಣು ಮುಂದೆನೇ ಅವಳು ಮೆಟ್ಲು ಜಾರಿ ಬಿದ್ದಿದ್ದು, ಅವಳಿಗೆ ಗರ್ಭಪಾತ ಆಗಿದ್ದು ನೆನಪಿಲ್ವಾ ನಿನಗೆ? ಏನು ಸುನೀತಾ ಅವ್ರಿಗೆ ಗರ್ಭಪಾತನ? ಪಾಪ, ಮಗು ಅಂದ್ರೆ ಎಷ್ಟು ಆಸೆ ಪಡೋರು, ಅವರಿಗೆ ಹೀಗಾಗ್ಬೇಕಾ? ನೀವ್ಯಾರು ಯಾಕೆ ನನಗೆ ವಿಷಯನೇ ತಿಳಿಸಿಲ್ಲ? ಚೆನ್ನಾಗಿ ನಾಟಕ ಆಡ್ತೀಯ ಕಣೋ ಬಂಗಾರಿ. ಈಗ ನಾನು ನಿನ್ನೇನಾದರೂ ಅಂದರೆ ನಿನ್ನ ಹೆಂಡತಿ ವಹಿಸ್ಕೊಂಡು ಬಂದ್ಬಿಡ್ತಾಳೆ. ಅದಕ್ಕೆ ನೀನು ಹೀಗೆ ಹೆಚ್ಕೊಂಡಿರೋದು, ಸುಳ್ಳು ಹೇಳೋದನ್ನು ಕಲ್ತಿರೋದು. ಅಮ್ಮನವರ ಗರ್ಭಗುಡಿಯಲ್ಲಿ ಈ ವಿರೂಪಾಕ್ಷ ಶಾಸ್ತ್ರೀಯ ಪ್ರತಿಷ್ಠಾಪನೆ ಅಂದ್ರೆ ಅಮ್ಮನವರ ಜಾಗಕ್ಕೆ ಸಲ್ಲೋ ದಿನಗಳು
ಸಾಹೇಬ್ರು ಎಲ್ಲೋ ಹೊರಟಾಗಿದೆ. ಹ್ಞೂ, ಸದಾಶಿವಯ್ಯನವರು ಕೆಲಸ ಇದೆ ಅಂತ ಹೇಳಿದ್ರಲ್ಲ, ನೋಡ್ಕೊಬರೋಣ ಅಂತ ಹೋಗ್ತಿದ್ದೀನಿ. ನಿಜಾನೇನೋ? ನಿನಗೂ ಕೆಲಸ ಅಂತ ಒಂದು ಸಿಕ್ಬಿಟ್ರೆ ಹೆರಿಗೆ ಬಾಣಂತನಕ್ಕೆಲ್ಲ ಸಹಾಯ ಆಗತ್ತೆ. ಅಪ್ಪನಿಗೂ ಆಗ ಹಣಕಾಸಿನ ವಿಷಯದಲ್ಲಿ ನೆಮ್ಮದಿ ಆಗತ್ತೆ. ಅದಕ್ಕೆ ಅಲ್ವನೇ ಕೆಲಸ ಹುಡ್ತಿರೋದು. ನಿನ್ನ ನನ್ನ ಮಗುನ ಚೆನ್ನಾಗಿ ನೋಡ್ಕೋಬೇಕು ಅಂದ್ರೆ ದುಡಿಲೇಬೇಕಲ್ವಾ? ಆಹಾ, ಎಷ್ಟೆಲ್ಲ ವಿಚಾರಗಳನ್ನ ತಿಳ್ಕೊಂಡ್ಬಿಟ್ಟಿದ್ಯೋ. ಮೊದಲು ಹೋಗಿ ಅಮ್ಮನವ್ರ ಹತ್ರ ಆಶೀರ್ವಾದ ತಗೋ, ಎಲ್ಲ ಒಳ್ಳೇದಾಗತ್ತೆ. ಹ್ಞೂ. ಅಯ್ಯೋ ಅಯ್ಯೋ ಅಯ್ಯೋ, ಏನೋ ಬಂತು ನಿನ್ಗೆ? ಕಣ್ಣನ್ ನೆತ್ತಿ ಮೇಲೆ ಇಟ್ಕೊಂಡಿದ್ಯಾ? ನೋಡ್ಕೊಂಡು ಹೋಗಕ್ಕಾಗಲ್ವಾ? ಕ್ಷಮಿಸಿ ಅಜ್ಜಿ, ಒಂದು ಕೆಲಸ ಇದೆ ಅಂತ ಗೊತ್ತಾಗಿದೆ, ಅದು ನೋಡ್ಕೊಬರೋಣ ಅಂತ ಹೋಗ್ತಾ ಇದ್ದೀನಿ. ಏ, ಏನದು? ಥೂ, ಒಳ್ಳೆ ಕೋತೆ ತರ ಮೈಯೆಲ್ಲ ಪರಚ್ಕೋತಾ ಇದೆಯಲ್ಲ, ಏನಾಗಿದೆ ನಿನಗೆ? ಮೈಯೆಲ್ಲ ಕಡಿತಿದೆ ಅಜ್ಜಿ, ಏನು ಅಂತ ಗೊತ್ತಿಲ್ಲ. ಜಾಜಿ, ಈ ಬಟ್ಟೆನ ತೊಳೆದಿಲ್ವಾ? ತೊಳ್ದಿದ್ದೆ ಕಣೋ, ಮೊನ್ನೆ ತಾನೇ ನೀನೊಂದ್ಸತಿ ಹಾಕಿದ್ದೆ ಅಷ್ಟೇ. ಮತ್ತಾರಾದ್ರೂ ಹಾಕೊಂಡಿದ್ರಾ? ಏ, ಈ ಮನೇಲಿ ನಿನ್ ಬಟ್ಟೆನ ಯಾರು ಹಾಕೊಳ್ಳಲ್ಲ. ನೀನ್ ಈ ಬಟ್ಟೆ ಹಾಕೊಂಡು ಊರ್ ತುಂಬಾ ಅಡ್ಡಾಡ್ತೀಯಲ್ಲ, ಅದಕ್ಕೆ ಮೈಯೆಲ್ಲ ಕಡ್ತಾ ಬಂದಿರೋದು. ಏನೋ ಒಂದು, ಮೊದಲು ನಡಿ, ಈ ಬಟ್ಟೆನ ಬಿಸಿನೀರಲ್ಲಿ ನೆನೆಸಿಟ್ಟು ಆಮೇಲೆ ತೊಳೆದ್ರಾಯ್ತು. ತೆಗಿ, ನಡಿ. ಏನಾಯ್ತು ಗುರುಗಳೇ? ಏಕಾಗ್ರತೆ ಸಾಧಿಸೋದಕ್ಕೆ ಆಗ್ತಾ ಇಲ್ಲ ಮಣಿಕಂಠ. ಮನಸ್ಸು ಚಂಚಲವಾಗ್ತಾ ಇದೆ. ಮನಸ್ಸಿನ ಏಕಾಗ್ರತೆ ವಾಮಾಚಾರಿಗಳ ಮೊದಲ ಶಕ್ತಿ ಅಲ್ವ ಗುರುಗಳೇ? ಕ್ಷುದ್ರ ಶಕ್ತಿಯ ಮಹಾನ್ ಆರಾಧಕರಾದ ನೀವೇ ಈಗಂದ್ರೆ ಹಾಗೆ? ನನ್ನ ಶಕ್ತಿಗಳು ಕ್ಷೀಣಿಸಿರೋ ಮೊದಲ ಸೂಚನೆ ಇದು ಮಣಿಕಂಠ. ನನ್ನ ಶಕ್ತಿಗಳನ್ನ ವಾಪಸ್ ಪಡಿದೆ ಹೋದ್ರೆ ನನ್ನ ವಿರುದ್ಧದ ಶಕ್ತಿಗಳು ನನ್ನನ್ನು ನಾಶ ಮಾಡುತ್ತೆ. ಇಲ್ಲ ಗುರುಗಳೇ, ನಿಮ್ಮನ್ನ ಯಾರು ಏನೂ ಮಾಡೋಕ್ಕಾಗಲ್ಲ. ನೀವು ಏಕಾಂತದಲ್ಲಿ ಮತ್ತೆ ಧ್ಯಾನಕ್ಕೆ ಪ್ರಯತ್ನಿಸಿ, ನಿಮ್ಮ ಮನಸ್ಸಿನ ಏಕಾಗ್ರತೆನ ಮರಳಿ ಪಡಿತೀರಾ. ಅದೇ ಸರಿ ಮಣಿಕಂಠ. ಯಾವುದೇ ಅಡಚಣೆ ಇಲ್ದಿರೋ ಜಾಗದಲ್ಲಿ ಕೂತು ನನ್ನ ಚಿತ್ತವನ್ನ ನಿಗ್ರಹಿಸಿ ತಾಯಿನ ಉಳಿಸ್ಕೊಳ್ತೀನಿ. ಜಾಜಿ ಬಾರೆ. ಯಾಕೋ? ನಿನ್ನ ಹತ್ರ ಮಾತಾಡ್ಬೇಕು, ಬಾ ಕೂತ್ಕೋ. ಏನ್ ಹೇಳು? ಕೂತ್ಕೋ. ನೀನು ನನಗೇನಾಗ್ಬೇಕು? ಇದೆಂತ ಪ್ರಶ್ನೆನೋ? ಹೇಳು. ಹೆಂಡತಿ ಆದವಳು ಗಂಡನ ಪ್ರೀತಿ ಮಾಡ್ತಾಳೋ ಇಲ್ವೋ? ಮಾಡ್ತಾಳೆ. ಗಂಡ ಮನೆಗೆ ತಡವಾಗಿ ಬಂದ್ರೆ ಬೈತಾಳ ಅಲ್ವಾ? ಬೇರೆ ಹೆಂಡತಿರಾದ್ರೆ ಬೈಬೋದು, ನಾನು ಕಿವಿ ಹಿಂಡಿ ಬುದ್ಧಿ ಹೇಳ್ತೀನಿ. ಆಯ್ತು. ಈಗ ನಾ ಮನೇಲಿ ಇರ್ಲಿಲ್ಲ ಅಂದ್ರೆ, ನಾ ಮನೆಗೆ ಬೇಗ ಬರ್ಲಿಲ್ಲ ಅಂದ್ರೆ ನಿಂಗೆ ಬೇಜಾರಾಗತ್ತಾ? ನನ್ ನೆನಪಾಗತ್ತಾ? ಇದೆಂತ ಹಾಳ್ ಪ್ರಶ್ನೆ ಕೇಳ್ತಿದ್ಯೋ? ಹೇಳೆ ಜಾಜಿ. ನಿನ್ ನೆನಪಾಗದೆ ಇರುತ್ತೇನೋ? ಹಾಗಾದ್ರೆ ನಾನು 2 ದಿನದಿಂದ ಮನೇಲಿ ಇರ್ಲಿಲ್ಲ, ಆದ್ರೂ ಇನ್ ಖುಷಿಯಾಗೇ ಇದೆಯಲ್ಲೇ. ನನ್ನ ಏನು ಕೇಳಲೇ ಇಲ್ಲ, ಕಿವಿನೂ ಹಿಂಡಿಲ್ಲ, ಮನೆಗೆ ಬೇಗ ಬಂದಿಲ್ಲ ಅಂತ ಬುದ್ಧಿನೂ ಹೇಳಿಲ್ಲ. ಲೋ ಸುಳ್ಬುರ್ಕ, ನೀನೆಲ್ಲೋ ಹೋಗಿದ್ದೆ? ನನ್ ಜೊತೆ ಇಲ್ಲೇ ಇದ್ಯಲ್ಲೋ. ನಾನೆಲ್ಲ ನಿನ್ ಜೊತೆ ಇದ್ದೆ? ನಾನು ಇಲ್ಲಿರ್ಲೇ ಇಲ್ಲ. ಓ, ಆಗ್ಲೇ ಏನೋ ಹೇಳ್ದ್ಯಲ್ಲ, ನಿನ್ನನ್ ಯಾರೋ ಎಲ್ಗೋ ಕರ್ಕೊಂಡು ಹೋಗಿದ್ರು ಅಂತ. ಆ ಕತೆನಾ ಇದು? ಹ್ಞೂ ಜಾಜಿ, ಅದ್ ನಿಜ. ನಿಜ ಅಂತೆ ನಿಜ. ನನ್ ಜೊತೆಲೇ ಇದ್ದು ನನ್ಗೆ ಸುಳ್ಳು ಹೇಳ್ತೇನೋ ಪೆದ್ರಾಮ? ಹಾಗಿದ್ರೆ ನಾನು ಎಲ್ಲೂ ಹೋಗೇ ಇಲ್ವಾ? ಹೌದು 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 ಪೆದ್ರಾಮ, ನೀನ್ ಇಲ್ಲೇ ಇದ್ದೆ, ನನ್ ಜೊತೆಲೇ ಇದ್ದೆ. ಸಮಾಧಾನನಾ? ಕರ್ಮ, ಅದೇನಾಗಿದ್ಯೋ ಏನೋ.